10 ಡೇಸ್ ಆದಮೇಲೆ ನನ್ನ ಕಡೆಯಿಂದ ₹500 ಗಿಫ್ಟ್ ಕೊಡ್ತೀನಿ. ಫ್ರೆಂಡ್ಸ್, ನನಗೆ ತುಂಬ ಟ್ರೇಡರ್ಸ್ ಮೆಸೇಜ್ ಮಾಡ್ತಿದ್ದೀರಾ, ಬ್ರದರ್ಸ್ ನೀವು ಹೇಗೆ ಸೈಕಾಲಜಿ ಕಂಟ್ರೋಲ್ ಮಾಡ್ತೀರಾ, ಹೇಗೆ ರೂಲ್ಸ್ನ ಫಾಲೋ ಮಾಡ್ತೀರಾ, ಡಿಸಿಪ್ಲಿನ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಸೊ ಟ್ರೇಡಿಂಗಲ್ಲಿ ತುಂಬ ಟಫ್ ಪಾರ್ಟ್ ಏನಪ್ಪ ಅಂದರೆ ಟ್ರೇಡರ್ಸ್ಗೆ ಡಿಸಿಪ್ಲಿನ ಫಾಲೋ ಮಾಡೋದು. ಸೊ ಆದ್ದರಿಂದ ನಮ್ಮ ಫಾಲೋವರ್ಸ್ಗೆ ನಾನು ಒಂದು ಚಿಕ್ಕ ಕಂಟೆಸ್ಟ್ನ ತಂದಿದ್ದೀನಿ. ಈ ಒಂದು ಕಂಟೆಸ್ಟು ಅಂದರೆ 10 ಡೇಸ್ ಟ್ರೇಡಿಂಗ್ ಚಾಲೆಂಜು. ಅಲ್ಲಿ ಯಾರಿಗೆ ಸೈಕಾಲಜಿ ಕಂಟ್ರೋಲ್ ಸಿಗ್ತಿಲ್ಲ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಆಲ್ರೆಡಿ ಸೈಕಾಲಜಿ ಕಂಟ್ರೋಲ್ ಇದೆ, ನೀವು ಪ್ರಾಫಿಟ್ ಮಾಡ್ತಿದ್ರೆ ಇದನ್ನು ಸ್ಕಿಪ್ ಮಾಡಿ, ಯಾಕಂದರೆ ಆಲ್ಮೋಸ್ಟ್ ಟ್ರೇಡರ್ಸ್ಗೆ ಸೈಕಾಲಜಿ ಕಂಟ್ರೋಲ್ ಸಿಗಲ್ಲ. ಸೊ ಆದ್ದರಿಂದ ಈ ಒಂದು ಕಂಟೆಸ್ಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನಾನು ಅವ್ರಿಗೆ ಗೈಡ್ ಮಾಡ್ತೀನಿ ಮತ್ತು ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ, ಹೇಗೆ ಒಂದು ಟ್ರೇಡ್ದು ಪ್ರಾಫಿಟ್ ಅಥವಾ ಲಾಸ್ ಆದಮೇಲೆ ಮತ್ತೆ ಟ್ರೇಡ್ ಮಾಡಲೇಬಾರ್ದು. ಸಿಸ್ಟಮ್ ಕ್ಲೋಸ್ ಮಾಡಿ ನಮ್ಮ ಮುಂದಿನ ಕೆಲಸ ಏನಿದೆ ಇಲ್ಲ ನಮ್ಮ ಜಾಬ್ ಏನಿದೆ ಅದನ್ನು ನೋಡ್ಕೊಂಡು ಆರಾಮಾಗಿರ್ಬೋದು. ಮತ್ತು ಯಾರು ಈ 10 ಡೇಸ್ ಟ್ರೇಡಿಂಗ್ ಚಾಲೆಂಜ್ನ ಕರೆಕ್ಟಾಗಿ ಫಾಲೋ ಮಾಡ್ತೀರೋ ಅವ್ರಿಗೆ ನಾನು 10 ಡೇಸ್ ಆದಮೇಲೆ ನನ್ನ ಕಡೆಯಿಂದ ₹500 ಗಿಫ್ಟ್ ಕೊಡ್ತೀನಿ. ಸೊ ಯಾಕಪ್ಪ ನೀನು ಕೊಡ್ತೀಯ ಅಂತ ನೀವು ನನಗೆ ಕೇಳ್ಬೋದು. ಯಾಕೆಂದರೆ ನನಗೆ ಈ ಒಂದು ಐಡಿಯಾ ಸಿಕ್ಕಿದೆ, ಎಷ್ಟೋ ಜನಕ್ಕೆ ಇದು ನಿಮಗೆ ಗೊತ್ತೇ ಇರಲ್ಲ. ಇದನ್ನು ಹೇಳ್ಕೊಟ್ರೆ ನಿಮಗೂ ಯೂಸ್ ಆಗುತ್ತೆ ಮತ್ತು ಈ ಒಂದು 500 ಅನ್ನೋ ಕಾನ್ಸೆಪ್ಟಿಗೆ ಬಂದು ನೀವು ಈ ಚಾಲೆಂಜ್ನ ಕರೆಕ್ಟಾಗಿ ಫಾಲೋ ಮಾಡ್ತೀರ ಅನ್ನೋ ನನ್ನ ನಂಬಿಕೆ ಅಷ್ಟೇ. ಮತ್ತು ನಾನು ಈ ಇನ್ಸ್ಟಾ ಪೇಜ್ ಸ್ಟಾರ್ಟ್ ಮಾಡಿದಾಗಲಿಂದ ಒಂದು 7 ರಿಂದ 8 ಜನಕ್ಕೆ ₹350 ಒಂದು ಬುಕ್ ಕೊಡಿಸಿದ್ದೀನಿ. ಸೊ ಈ ಕೊಡಿಸಿದ್ದೀನಿ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದರಲ್ಲೂ ಒಂದು ಹಿಂದೆ ಏನಪ್ಪ ಅಂತಂದರೆ ಆ ಬುಕ್ನ ಓದಿದ್ರೆ ನಿಮಗೆ ಸ್ವಲ್ಪ ಸೈಕಾಲಜಿ ಕಂಟ್ರೋಲ್ ಸಿಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಈ ಮಂತು ನನಗೆ ₹45,000 ಪ್ರಾಫಿಟ್ ಆಗಿದೆ. ಅದರಲ್ಲಿ ಒಂದು 5 ಜನಕ್ಕಾದ್ರೂ ನಾನು ₹500 ಕೊಟ್ಟರೆ ನನಗೇನು ಲಾಸ್ ಆಗಲ್ಲ. ಸೊ ಆದ್ದರಿಂದ ನನ್ನ ಫಾಲೋವರ್ಸ್ಗೆ ಯೂಸ್ ಆಗಲಿ ಅಂತ ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ಈ ಒಂದು ಚಾಲೆಂಜ್ನ ನೀವು ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡಲೇಬೇಕು, ಇಲ್ಲಾಂದರೆ ಈ ಕಂಟೆಸ್ಟಿಂದ ಔಟ್ ಆಗಬೇಕಾಗುತ್ತೆ. ಮತ್ತು ಈ ರೂಲ್ಸ್ನ ಸ್ವಲ್ಪ ಕಂಡೀಷನ್ ಏನಪ್ಪ ಅಂತಂದರೆ, ಫಸ್ಟ್ ಏನಪ್ಪ ಅಂತಂದರೆ ನೀವು ನನಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲ ಟೆಲಿಗ್ರಾಮಲ್ಲಿ ಈ ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ಗೆ ಬೇಕಾದರೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಗೈಡ್ ಮಾಡ್ತೀನಿ ಮೊದಲು ಎಂಟ್ರಿ ಆಗಬೇಕು ಅಂದರೆ ಈ ಕಂಟೆಸ್ಟಲ್ಲಿ ಏನು ಮಾಡಬೇಕು ಅಂತ. ಸೊ ಫಸ್ಟ್ನೇ ಕಂಡೀಷನ್ ಏನಪ್ಪ ಅಂತಂದರೆ ಕ್ಯಾಪಿಟಲ್ ನಿಮ್ಮ ಹತ್ರ ಕೇವಲ ಕ್ಯಾಪಿಟಲ್ 10,000 ಕ್ಯಾಪಿಟಲ್ನ ಮಾತ್ರ ಯೂಸ್ ಮಾಡಬೇಕು. ಮತ್ತು ಒಂದೇ ಒಂದು ಲಾಟಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು. ನಿಮಗೆ 5,000 2 ಲಾಟ್ ಸಿಗ್ತಿದೆ ಅಂತ ನೀವು 2 ಲಾಟಲ್ಲಿ ಟ್ರೇಡಿಂಗ್ ಮಾಡೋಂಗಿಲ್ಲ. ಏನು ಇಂದ ಮನಿ ಇಲ್ಲ ಅಡ್ಡ ಮನಿ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಮಾತ್ರ ಟ್ರೇಡ್ ಮಾಡಿ. ಮತ್ತು 1,000 ಅಂತ 2 ಸತಿ ಲಾಸ್ ಆಗೋದ್ರೆ 8,000 ಕ್ಯಾಪಿಟಲ್ ಉಳಿದಿರುತ್ತೆ. ಆವಾಗ ನಿಮಗೆ ಟ್ರೇಡ್ ಮಾಡೋಕ್ಕೆ ಒಂದು ಲಾಟಲ್ಲಿ ಆಗ್ತಾ ಇರಲ್ಲ. ಅವಾಗ ಬೇಕಾದ್ರೆ ಮತ್ತೆ 2,000 ಕ್ಯಾಪಿಟಲ್ನ ನೀವು ಡೆಪಾಸಿಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಆದರೆ ಒಂದೇ ಒಂದು ಲಾಟಲ್ಲಿ ಟ್ರೇಡಿಂಗ್ ಮಾಡಬೇಕು. ಮತ್ತು ಒಂದು ಟ್ರೇಡ್ಗೆ ಎಂಟ್ರಿ ಆದಮೇಲೆ ಪ್ರಾಫಿಟ್ 2,000 ಬರೋವರೆಗೆ ವೆಯ್ಟ್ ಮಾಡಲೇಬೇಕು. 1,800 ಪ್ರಾಫಿಟ್ ಬಂದರೂ ಎಕ್ಸಿಟ್ ಆಗಂಗಿಲ್ಲ. ಮತ್ತು ಲಾಸ್ 1,000 ಮಿನಿಮಮ್ ಇರಲೇಬೇಕು. 1,200 1,300 ಹೋಗಂಗಿಲ್ಲ. ಬೇಕಾದರೆ 1,000 ಲಾಸ್ ಆದಮೇಲೆ ಇದು ಚಾರ್ಜಸ್ ಕಟ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ 1,000 ಲಾಸ್ ಎಕ್ಸಿಟ್ ಆಗಬಾರ್ದು. ಮತ್ತು ದಿನಕ್ಕೆ ಒಂದೇ ಒಂದು ಟ್ರೇಡು ಬೆಳಿಗ್ಗೆ 9:15 ರಿಂದ 3:30ವರೆಗೂ ಟೈಮ್ ಇರುತ್ತೆ ನಿಮಗೆ. ನಿಮ್ಮ ಸೆಟಪ್ ಬರೋವರೆಗೂ ವೆಯ್ಟ್ ಮಾಡಿ ನೀವು ಕೇವಲ ಒಂದೇ ಒಂದು ಟ್ರೇಡ್ನ ತಗೋಬೇಕು. ಮತ್ತು ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ರೂಲ್ಸ್ನ ಕೇಳ್ಕೊಳ್ಳಿ. ನೀವು ಟ್ರೇಡ್ ಮಾಡಬೇಕಾದ್ರೆ 10 ದಿನ ಟ್ರೇಡಿಂಗ್ ಚಾಲೆಂಜಲ್ಲಿ ಅದರಲ್ಲಿ ಪ್ರಾಫಿಟ್ ಕೊಡೋ ಟ್ರೇಡು ನಿಮಗೆ ಮಿನಿಮಮ್ 4 ಟ್ರೇಡ್ನ ನೀವು ತಗೋಬೇಕು. ಯಾಕಂದರೆ ನಿಮಗೆ ಟ್ರೇಡಿಂಗ್ಗೆ ಬರಲ್ಲ, ಸುಮ್ಮನೆ ಎಲ್ಲಿ ಬೇಕಲ್ಲಿ ಟ್ರೇಡ್ ತೊಗೊತೀರಾ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಸೆಟಪ್ ಅಂತ ಹೊಂದಿರಬೇಕು. ಆ ಸೆಟಪ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕು. ಅಟ್ಲೀಸ್ಟ್ 10 ಟ್ರೇಡಿಂಗಲ್ಲಿ 4 ಟ್ರೇಡ್ ಆದರೂ ಪ್ರಾಫಿಟ್ ಕೊಡೋ ಟ್ರೇಡ್ನ ತಗೋಬೇಕು. 4 ಟ್ರೇಡ್ ಪ್ರಾಫಿಟ್ ಆದರೆ 2,500 ಅಂತ ₹8,000 ಪ್ರಾಫಿಟ್ ಆಗುತ್ತೆ. ಆ ಥರನೇ ಲಾಸ್ಟ್ ಟ್ರೇಡು ಅಷ್ಟೇ. 6 ಟ್ರೇಡು ಲಾಸ್ ಆದರೂ ಪ್ರಾಬ್ಲಮ್ ಇಲ್ಲ. 1,000 ಅಂತ ₹6,000 ಲಾಸ್ ಆಗುತ್ತೆ. ಮಿನಿಮಮ್ ₹2,000 ಪ್ರಾಫಿಟಲ್ಲಿ ನೀವು ಇರಲೇಬೇಕು. ಇಲ್ಲಾಂದ್ರೂ ಈ ಕಂಟೆಸ್ಟಿಂದ ನೀವು ಔಟ್ ಆಗ್ತೀರಾ. ಯಾಕಪ್ಪ ಈ ಥರ ಹೇಳ್ತಿದ್ದೀನಿ ಅಂತಂದರೆ, ಏನಾಗುತ್ತೆ ಕಂಟೆಸ್ಟ್ಗೆ ಭಾಗವಹಿಸಬೇಕು ಅಂತ 9:15 9:15 ಎಲ್ಲೋ ಒಂದು ಟ್ರೇಡ್ ತಗೊಂಡ್ಬಿಡೋದು, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಸುಮ್ಮನೆ ಕ್ಲೋಸ್ ಮಾಡಿಬಿಡೋದು. ಈ ಥರ ಅಲ್ಲ ಟ್ರೇಡಿಂಗು. ಯಾಕಂದರೆ ಇದರಿಂದ ನಿಮಗೆ ನೀವು ಸೆಟಪ್ ಬರೋವರೆಗೂ ವೆಯ್ಟ್ ಮಾಡ್ತೀರಾ. ಪ್ರಾಫಿಟ್ ಲಾಸು ಅದು ಸೆಕೆಂಡ್ರಿ. ಈ ಥರ ಮಾಡಿದ್ರೆ 10 ಟ್ರೇಡಿಂಗ್ ಡೇಸಲ್ಲಿ ನೀವು 4 ಟ್ರೇಡು ಪ್ರಾಫಿಟಬಲ್ ತೆಗಿಲಿಲ್ಲ ಅಂದರೆ ಟ್ರೇಡಿಂಗ್ ಮಾಡಿ ನಾವು ಪ್ರಯೋಜನ ಏನಿಲ್ಲ. ಸೊ ಆದ್ದರಿಂದ 4 ಟ್ರೇಡ್ ಪ್ರಾಫಿಟೇಬಲ್ ಇರಬೇಕು. ಲಾಸ್ಟ್ ಟ್ರೇಡು 6 ಇದ್ರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಪ್ರಾಫಿಟ್ನ ಬೇಕಾದರೆ 2,000 ಮೇಲೆ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಮ್ಯಾಕ್ಸಿಮಮ್ 2,000 ಇರಲೇಬೇಕು. ಲಾಸ್ 1,000 ಲಿಮಿಟ್ ಇರಲೇಬೇಕು. ಸೊ ನೆಕ್ಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ, ನೀವು ಒಂದು ದಿನ ರೂಲ್ಸ್ನ ಬ್ರೇಕ್ ಮಾಡಿಬಿಟ್ರು ಈ ಕಂಟೆಸ್ಟಿಂದ ಔಟ್ ಆಗ್ತೀರಾ. ಇವತ್ತು ಬಿಡು 2 ಟ್ರೇಡ್ ಮಾಡ್ಬಿಡೋಣ ಅಂತ ಮಾಡಿಬಿಟ್ರೆ, ಇಲ್ಲ 2 ಎಕ್ಸ್ಪೈರಿ ದಿನ ಟ್ರೇಡ್ ಮಾಡಿಬಿಟ್ಟು ಕಮ್ಮಿಗೆ ಸಿಗ್ತಿದೆಯಲ್ಲ ಲಾಟ್ ಅಂತ 5-6 ಲಾಟ್ ತೊಗೊಂಡ್ಬಿಟ್ರು ಈ ಕಂಟೆಸ್ಟಿಂದ ಔಟ್ ಆಗ್ತೀರಾ. ಮತ್ತು ತುಂಬ ಇಂಪಾರ್ಟೆಂಟ್ ಇರೋದು ಇನ್ನೊಂದು ರೂಲ್ಸ್ ಏನಪ್ಪ ಅಂತಂದರೆ, ನೀವು ಈ ಕಂಟೆಸ್ಟ್ಗೆ ಭಾಗವಹಿಸಬೇಕು ಅಂತಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಭಾಗವಹಿಸಬೇಕು ಅಂತಂದರೆ ಇದರಲ್ಲಿ ಐ ಆಮ್ ರೆಡಿ ಅಂತ ಇದರಲ್ಲಿ ಕಮೆಂಟ್ ಮಾಡಿರಬೇಕು. ಮತ್ತು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿರಬೇಕು. ನಾನು ಹೇಗೆ ಟ್ರೇಡ್ ಮಾಡಬೇಕು, ಟ್ರೇಡ್ ಆದಮೇಲೆ ಟ್ರೇಡ್ ತಗೊಂಡಿದ್ದು ಒಂದು ಟ್ರೇಡ್ ಆದಮೇಲೆ ಯಾವ ಥರ ಸಿಸ್ಟಮ್ ಕ್ಲೋಸ್ ಮಾಡಿ ನೀವು ಆರಾಮಾಗಿರ್ಬೋದು ಅಂತ ಅದನ್ನ ಹೇಳ್ಕೊಡ್ತೀನಿ. ಇದೇ ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ನೀವು ಈ ಟ್ರೇಡಿಂಗ್ ಅನ್ನೋ 10 ಡೇಸ್ ಟ್ರೇಡಿಂಗ್ ಚಾಲೆಂಜಲ್ಲಿ ಭಾಗವಹಿಸಿ ಏನೂ ಯೂಸ್ ಇಲ್ಲ. ಸೊ ಆದ್ದರಿಂದ ನನಗೆ ಮೆಸೇಜ್ ಮಾಡಿ ನಾನು ನಂಬರು ಕೊಟ್ಟಿರ್ತೀನಿ. ಮತ್ತು ಈ ಒಂದು ಕಂಟೆಸ್ಟ್ ಮುಗಿದ ಮೇಲೆ ನೀವು ಬಂದು ನನಗೆ ಥ್ಯಾಂಕ್ಸ್ ಹೇಳ್ತೀರಾ, ಕಮೆಂಟ್ಸ್ ತಿಳಿಸ್ತೀರಾ, ಇಷ್ಟು ಒಳ್ಳೆ ಐಡಿಯಾ ಕೊಟ್ಟರಲ್ಲ, ಥ್ಯಾಂಕ್ಸ್ ಬ್ರದರ್, ನನಗೆ ಜಾಸ್ತಿ ಪ್ರಾಫಿಟ್ ಆಗಲಿಲ್ಲ ಅಂದರೂ ಜಾಸ್ತಿ ಲಾಸ್ ಆಗ್ತಿಲ್ಲ ಅಂತ. ಸೊ ಆದ್ದರಿಂದ ಒಳ್ಳೆ ಡಿಸಿಷನ್ ತೊಗೊಂಡು ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ನೀವು ಪ್ರಾಫಿಟ್ ಮಾಡ್ತಿರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ನೀವು ಬೇಕಾದ್ರೆ ತಿಳ್ಕೊತಾ ಇರ್ಬೋದು. 10,000 ಕ್ಯಾಪಿಟಲ್ ಯೂಸ್ ಮಾಡಿ 10 ದಿನಕ್ಕೆ 2,000 ಪ್ರಾಫಿಟ್ ಮಾಡಿ ಟ್ರೇಡಿಂಗ್ ಮಾಡಿ ಯೂಸ್ ಏನು ಅಂತ. ಅದೇ ನಾವು ತುಂಬ ದೊಡ್ಡ ತಪ್ಪು ಮಾಡೋದು. ಟ್ರೇಡಿಂಗ್ನ ಯಾವಾಗಲೂ ಲಾಂಗ್ ಟರ್ಮ್ ಆಗಿ ಥಿಂಕ್ ಮಾಡಬೇಕು. 10,000ಕ್ಕೆ 2,000 ಪ್ರಾಫಿಟ್ ಬರ್ತಿದೆ 10 ದಿನಕ್ಕೆ ಅಂತಂದರೆ ನೀವು ಲೆಕ್ಕ ಹಾಕಿ ಎಲ್ಲಿ 10,000ಕ್ಕೆ ₹2,000 ದುಡಿಬೋದು ಅಂತ ನೀವೇ ಲೆಕ್ಕ ಹಾಕಿ. ನಿಮ್ಗೆ 10,000ದಲ್ಲಿ 2,000 ಕಮ್ಮಿ ಕಾಣಿಸ್ತಾ ಇರ್ಬೋದು. ಅದೇ ಈ ಥರ ನೀವು ಡಿಸಿಪ್ಲಿನ ಫಾಲೋ ಮಾಡ್ಕೊಂಡು ಒಂದು 5-6 ತಿಂಗಳಾದಮೇಲೆ 10 ಲಕ್ಷಕ್ಕೆ 20,000 30,000 ಬಂದರೆ ಒಂದು ತಿಂಗಳು ಸ್ಯಾಲ್ರಿ ಕೇವಲ ನೀವು 10 ದಿನದಲ್ಲಿ ಅದು ಮನೇಲಿ ಕೂತ್ಕೊಂಡು ಅರ್ಧ ಗಂಟೆಲಿ ಸಂಪಾದನೆ ಮಾಡ್ತಿದ್ದೀರಾ.
ಮಾಡ್ತಿದ್ದೀರಾ ಅಂದರೆ ನೀವೇ ಯೋಚನೆ ಮಾಡಿ. ಈ ಥರ ಥಿಂಕ್ ಮಾಡಬೇಕು. ಆದರೆ ಒಂದೇ ಸತಿ 1 ಲಕ್ಷ ಕ್ಯಾಪಿಟಲ್ ಯೂಸ್ ಮಾಡೋದು, 50,000 ಯೂಸ್ ಮಾಡೋದು, ಇದು ನಮ್ಮ ಮೈಂಡ್ ಸೈಕಾಲಜಿಗೆ ಸೆಟ್ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ನನಗೆ ನೋಡಿರ್ಬೋದು, ನಾನು 10,000ದಿಂದ 1 ಲಕ್ಷ ಮಾಡಿದ್ದೀನಿ. ಈ ಮಂತಲ್ಲಿ 50,000 ಕ್ಯಾಪಿಟಲಲ್ಲೇ ನಾನು 45,000 ಪ್ರಾಫಿಟ್ವರೆಗೂ ಹೋಗಿದ್ದೀನಿ ಅಂದರೆ ಅದು ನಾನು ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ನೀವು ಏನೇನೋ ಥಿಂಕ್ ಮಾಡಬೇಡಿ. ಸುಮ್ಮನೆ ಯಾವುದಾದ್ರು ಇನ್ಸ್ಟಾಗ್ರಾಮು, ಯೂಟ್ಯೂಬ್ ವೀಡಿಯೋಸ್ನ ನೋಡಿ ಸುಮ್ಮನೆ ಲಕ್ಸುರಿ ಲೈಫ್ ಬಾಳ್ಬೋದು, ದುಬೈಗೆ ಹೋಗ್ಬೋದು, ಇದು ಅದು ಅಂತ ಕನ್ಸು ಕಟ್ಕೊಂಡು ಬರೋ ಮನೆನೇ ಮಾರೋ ಸ್ಥಿತಿ ಬಂದಿದೆ ತುಂಬ ಜನಕ್ಕೆ. ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ಕಂಟೆಸ್ಟ್ಗೆ ಭಾಗವಹಿಸಿ ನೀವು 10 ದಿನ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಡಿಸಿಪ್ಲಿನಿಂದ, ರೂಲ್ಸಿಂದ, ಸೈಕಾಲಜಿಯಿಂದ, ರಿಸ್ಕ್ ಮ್ಯಾನೇಜ್ಮೆಂಟಿಂದ ಮಾತ್ರ ಟ್ರೇಡಿಂಗಲ್ಲಿ ಇರೋಕ್ಕೆ ಸಾಧ್ಯ ಅಂತ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಈ ಟ್ರೇಡಿಂಗ್ ಚಾಲೆಂಜ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಕಮೆಂಟ್ ಮಾಡಿ, ನನಗೆ ಮೆಸೇಜ್ ಮಾಡೋದು ಮರಿಬೇಡಿ. ನಾನು ಏನು ಹೇಳ್ತೀನಿ ಆ ಥರ ಫಾಲೋ ಮಾಡಿದ್ರೆ 10 ದಿವಸ ರೂಲ್ಸ್ನ ಕಂಪಲ್ಸರಿ ಫಾಲೋ ಮಾಡ್ತೀರಾ, ಆರಾಮಾಗಿರೋ ಲೈಫ್ನ ಬದುಕ್ತೀರಾ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ವೀಡಿಯೋಗೊಂದು ಲೈಕ್ ಕೊಡಿ. ಸೊ ಏನೇ ಡೌಟ್ ಇದ್ದು ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.